ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಕಾಲ ಕೂಡಿ ಬಂತ. ತಿಹಾರ್ ಜೈಲ್ಗೆ ಹೋಗಿ ಬಂದ ನಂತರ ಡಿಕೆ ಶಿವಕುಮಾರ್ ಅವರ ಕೈ ಬಲಪಡಿಸೋದಕ್ಕೆ ಹಾಗೂ ಅವರಿಂದ ಕೈ ಪಕ್ಷವನ್ನು ಬಲಪಡಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ 2020ರಲ್ಲಿ ಡಿಕೆ ಶಿವಕುಮಾರ್ರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡುವ ನಿರ್ಧಾರವನ್ನು ಕೈಗೊಂಡಿತ್ತು. ಆ ನಿರ್ಧಾರಕ್ಕೆ ಈಗ ಎಕ್ಸ್ಪೈರಿ ಡೇಟ್ ಹತ್ರ ಬರ್ತಾ ಇದೆಯಾ? ಇಂಥದ್ದೊಂದು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ಕಾಂಗ್ರೆಸ್ ಪಾಳೆಯದಲ್ಲಿನ ಚಟುವಟಿಕೆಗಳು. ಇತ್ತೀಚೆಗೆ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಸಾಕಷ್ಟು ಸದ್ದು ಮಾಡಿದ್ದ ರಾಜ್ಯ ಕಾಂಗ್ರೆಸ್ ಈಗ ಮತ್ತೊಮ್ಮೆ ಅಂಥದ್ದೇ ಚರ್ಚೆಗೆ ಗ್ರಾಸ ಮಾಡಿಕೊಡ್ತಾ ಇದೆ. ಈ ಬಾರಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ನಿಶ್ಚಿತ ಅಂತ ಒಂದು ಬಣ ಹೇಳ್ತಾ ಇದ್ರೆ, ಅದೆಲ್ಲ ಏನೂ ಆಗಲ್ಲ, ಡಿಕೆ ಶಿವಕುಮಾರ್ ಅವರನ್ನ ಸದ್ಯಕ್ಕೆ ಇಳಿಸೋ ಮಾತೇ ಇಲ್ಲ, ಅವ್ರ ಹಾಗೆ ಪಕ್ಷವನ್ನ ಕಟ್ಟಬಲ್ಲವರು ಇನ್ಯಾರಿದ್ದಾರೆ ಅನ್ನೋ ಮಾತನ್ನ ಮತ್ತೊಂದು ಬಣ ಹೇಳ್ತಾ ಇದೆ. ಹಾಗಾದ್ರೆ ಏನಿದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕತೆ? ಯಾರೆಲ್ಲ ಅಧ್ಯಕ್ಷ ಗಾದಿಯ ಮೇಲೆ ಕಣ್ಣಿಟ್ಟು ಕೂತಿದ್ದಾರೆ? ಈ ಬಾರಿ ಕಾಂಗ್ರೆಸ್ ಪಕ್ಷ ಯಾವ ಜಾತಿ ಸಮೀಕರಣವನ್ನ ಹೆಣೆಯಲಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು 2020ರ ಜುಲೈ 2 ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ನೇಮಕ ಆಗಿತ್ತು. ಅಷ್ಟೊತ್ತಿಗಾಗಲೇ ಅವರು ತಿಹಾರ್ ಜೈಲಲ್ಲಿ ಸಾಕಷ್ಟು ಕಾಲವನ್ನ ಕಳೆದು ಬಂದಿದ್ರು. ಹೀಗಾಗಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡೋದ್ರ ಮೂಲಕ ಅವರು ಅನುಭವಿಸಿದ ನೋವಿಗೆ ಮುಲಾಮನ್ನ ಹಚ್ಚುವ ಪ್ರಯತ್ನವನ್ನ ಮಾಡಿದ್ರು. ಹಾಗೇನೆ 2023ರ ಚುನಾವಣೆಯಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರಬಲ್ಲ ನಾಯಕ ಡಿಕೆ ಶಿವಕುಮಾರ್ ಅನ್ನೋ ನಂಬಿಕೆ ಅವರಲ್ಲಿ ಕೂಡ ಇತ್ತು. ಹೀಗಾಗಿ ಡಿಕೆ ಶಿವಕುಮಾರ್ ಅವತ್ತು ಕೆಪಿಸಿಸಿಯ ಅಧ್ಯಕ್ಷರಾದ್ರೂ ಇವತ್ತಿನವರೆಗೂ ಡಿಕೆಶಿ ರಾಜ್ಯ ಕಾಂಗ್ರೆಸ್ನ ಅಧಿನಾಯಕರಾಗಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ 2023ರ ಚುನಾವಣೆಯಲ್ಲಿ ಪಕ್ಷಕ್ಕೆ ಜಯವನ್ನು ತಂದುಕೊಟ್ಟಿದ್ದಾರೆ. ಮೇಕೆದಾಟು ಪಾದಯಾತ್ರೆ ಮಾಡಿ ಜನರ ಗಮನವನ್ನು ಸೆಳೆದಿದ್ದಾರೆ. 40% ಆರೋಪವನ್ನು ಮಾಡಿ ವೋಟ್ ಹಾಕಿಸ್ಕೊಂಡಿದ್ದಾರೆ. ಹೀಗೆ ಚುನಾವಣೆ ಅನ್ನೋ ಯುದ್ಧವನ್ನು ಗೆಲ್ಲೋದಕ್ಕೆ ಡಿಕೆ ಶಿವಕುಮಾರ್ ಚಕ್ರವ್ಯೂಹವನ್ನೇ ಹೆಣೆದು ಪಂಚ ಗ್ಯಾರಂಟಿಗಳು ಅನ್ನೋ ಯೋಧರನ್ನು ನಿಲ್ಲಿಸಿ ಕಡೆಗೂ ಅಧಿಕಾರ ಅನ್ನೋ ಗುರಿಯನ್ನ ಸಾಧಿಸಿದ್ದಾರೆ. ಆದರೆ ಅವರಿಗೆ ಸಿಎಂ ಹುದ್ದೆ ಸಿಗಲೇ ಇಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಹಿಂದ ನಾಯಕ ಸಿದ್ದರಾಮಯ್ಯ ಇದ್ರು. ಅವರನ್ನ ಬಿಟ್ಟು ಡಿಕೆಶಿಗೆ ಸಿಎಂ ಸ್ಥಾನವನ್ನು ಕೊಡೋದಕ್ಕೆ ಹೈಕಮಾಂಡ್ ಒಂದು ಕಮಾಂಡಿಂಗ್ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಆಗಲೇ ಇಲ್ಲ. ಹೀಗಾಗಿ ದೆಹಲಿಯಲ್ಲಿ ಒಂದಷ್ಟು ನಾಟಕಗಳಾದವು. ಆ ಬಳಿಕ ಅದೇನೋ 50-50 ಅಂತೆ, ಅಧಿಕಾರ ಹಂಚಿಕೆಯಂತೆ ಹೀಗೆಲ್ಲ ಮಾತುಗಳು ಕೇಳಿ ಬಂದವು. ಫೈನಲಿ ಸಿಎಂ ಗಾದಿಯ ಮೇಲೆ ಸಿದ್ದರಾಮಯ್ಯ ಕೂತರು, ಡಿಕೆ ಶಿವಕುಮಾರ್ ಡಿಸಿಎಂ ಕೂಡ ಆದರು. ಅದರ ಜೊತೆಗೆ ಎರಡೆರಡು ಖಾತೆಯನ್ನು ತಮ್ಮ ಬಳಿ ಇಟ್ಕೊಂಡ ಡಿಕೆ ಶಿವಕುಮಾರ್ ಕೆಪಿಸಿಸಿಯ ಅಧ್ಯಕ್ಷ ಗಾದಿಯನ್ನು ಕೂಡ ಉಳಿಸ್ಕೊಂಡ್ರು. ಆನಂತರ 2024ರ ಲೋಕಸಭಾ ಚುನಾವಣೆ ಬಂತು. ಆ ಚುನಾವಣೆಯಲ್ಲಿ 2019ಕ್ಕಿಂತಲೂ ಗಮನಾರ್ಹ ಪ್ರದರ್ಶನವನ್ನು ಕಾಂಗ್ರೆಸ್ ಪಕ್ಷ ತೋರಿತು. ಆದರೆ ಆ ಬಳಿಕ ಪಕ್ಷದಲ್ಲಿ ಮುಖ್ಯಮಂತ್ರಿ ಕುರ್ಚಿಯ ಚರ್ಚೆ ಆರಂಭ ಆಯಿತು. ಈ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲಿ ಬಣ ರಾಜಕೀಯ ಇದೆ ಅನ್ನೋದು ಜಗಜ್ಜಾಹೀರಾಯಿತು. ಅದು 2025ರಲ್ಲಿ ತಾರಕಕ್ಕೇರಿದೆ. ಸಿದ್ದರಾಮಯ್ಯ ಬಣ ಹಾಗೂ ಡಿಕೆ ಬಣದ ಶಾಸಕರು ಪರಸ್ಪರ ಮಾತಿನ ದಾಳಿಯನ್ನು ಮಾಡಿಕೊಂಡಿದ್ದಾರೆ. ಮೂಡ ಪ್ರಕರಣ ಬಂದಾಗ ಸಿಎಂ ಸಿದ್ದರಾಮಯ್ಯ ಅಧಿಕಾರದಿಂದ ಇಳಿತಾರೆ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತುಗಳನ್ನು ಕೂಡ ಅವರ ಹಿಂಬಾಲಕರು ಆಡಿದ್ದಾರೆ. ಹಾಗೆಯೇ ಮೂಡ ಹಗರಣ ಬಯಲಿಗೆ ಬರೋದಕ್ಕೆ ಡಿಕೆ ಶಿವಕುಮಾರ್ ಅವರೇ ಕಾರಣ ಅಂತ ಒಂದಷ್ಟು ಜನ ಮಾತಾಡ್ಕೊಂಡಿದ್ದಾರೆ. ಆದರೆ ಆ ಬಳಿಕ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಸಿಕ್ಕ ನಂತರ ಡಿಕೆ ಶಿವಕುಮಾರ್ ಅವರ ಹಾದಿ ಕಷ್ಟ ಅಂತ ಅನ್ನಿಸ್ತಾ ಇದೆ. ಇನ್ನು ಹೀಗೊಂದು ಕಡೆ ಶಾಸಕರು ಬಡಿದಾಡ್ಕೊಳ್ತಾ ಇದ್ರೆ, ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ತಣ್ಣನೆ ದನಿಯಲ್ಲಿ ದೆಹಲಿಯಲ್ಲಿ ಏನೇನು ನಡೆದಿದೆ, ಯಾವೆಲ್ಲ ಮಾತುಕತೆಗಳಾಗಿವೆ ಅನ್ನೋದು ನನಗೆ ಮತ್ತು ಸಿದ್ದರಾಮಯ್ಯನವರಿಗೆ ಮಾತ್ರ ಗೊತ್ತು ಅಂತ ಹೇಳೋದ್ರ ಮೂಲಕ ತಾನು ಅಧಿಕಾರಕ್ಕಾಗಿ ಪೈಪೋಟಿಯಲ್ಲಿ ಇದ್ದೀನಿ ಅನ್ನೋ ಸುಳಿವನ್ನು ಕೊಟ್ಟಿದ್ರು. ಹೀಗೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಕುರ್ಚಿ ಮೇಲೆ ಕಣ್ಣು ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಸಿದ್ದರಾಮಯ್ಯ ಬಣ ಡಿಕೆ ಶಿವಕುಮಾರ್ ಅವರ ಬಲವನ್ನು ಮುರಿಯುವ ತಂತ್ರವನ್ನು ಅನುಸರಿಸ್ತಾ ಬಂತು. ಮೊದಲು ಡಿಕೆ ಶಿವಕುಮಾರ್ ಅವರಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕಿತ್ಕೊಂಡು ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ತಂಡ ಕಾರ್ಯಪ್ರವೃತ್ತವಾಯಿತು. ಸಚಿವರಾದ ರಾಜಣ್ಣ ನೇರವಾಗಿ ತಾನೇ ಕೆಪಿಸಿಸಿ ಅಧ್ಯಕ್ಷನಾಗ್ತೀನಿ, ಆಗ ನಾನು ಮಂತ್ರಿಗಿರಿಗೆ ರಾಜೀನಾಮೆಯನ್ನು ಕೊಡ್ತೀನಿ, ಹೈಕಮಾಂಡ್ ಅವಕಾಶ ಕೊಟ್ಟರೆ ನಾನು ಕೂಡ ಅಧ್ಯಕ್ಷನಾಗೋದಕ್ಕೆ ಸಿದ್ಧ ಅಂತ ನೇರವಾಗಿ ಹೇಳಿದ್ರು. ಅಲ್ಲಿಂದ ಶುರುವಾಗಿದ್ದೆ ಕಾಂಗ್ರೆಸ್ ಸಾಯಣ. ಗೆಳೆಯರೆ, ಡಿಕೆ ಶಿವಕುಮಾರ್ ಅವರ ಬಲವನ್ನ ಏನಾದರೂ ಮಾಡಿ ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ತಂತ್ರಗಾರಿಕೆ ನಡೀತು. ಅಲ್ಲಿ ಯಾರು ಯಾರ ಹೆಸರನ್ನು ಹೇಳದೆ ಕೆಲಸಗಳನ್ನು ಮಾತ್ರ ಮಾಡ್ತಾ ಇದ್ರು. ಇಂತಹ ಹೊತ್ತಲ್ಲೇ ಸದ್ದು ಮಾಡಿದ್ದೆ KN ರಾಜಣ್ಣ ಅವರ ಹನಿ ಟ್ರಾಪ್ ವಿಚಾರ. ಮಜಾ ಅಂದರೆ ಅಲ್ಲಿವರೆಗೂ ಒಂದು ಲೆಕ್ಕ,
ಆನಂತರದ್ದು ಮತ್ತೊಂದು ಲೆಕ್ಕ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗೋಯ್ತು. ಆ ಘಟನೆ ನಡೆದ ನಂತರ ಸತೀಶ್ ಜಾರಕಿಹೊಳಿ ನೇರವಾಗಿ ಮಹಾನಾಯಕ ಅಂತ ಹೆಸರಿಸ್ತಾ ಯಾರಿಗೆ ಸಂದೇಶವನ್ನ ಮುಟ್ಟಿಸ್ಬೇಕೋ ಅವರಿಗೆ ಸಂದೇಶವನ್ನ ಮುಟ್ಟಿಸೋದಕ್ಕೆ ಶುರು ಮಾಡಿದ್ರು. ಹಾಗೆ ದೆಹಲಿಗೆ ಕೂಡ ಹೋದ್ರು. ಎರಡೆರಡು ಬಾರಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ತಮ್ಮ ವಿರೋಧಿಗಳಿಗೆ ಒಂದು ಮೆಸೇಜ್ ಅನ್ನ ಕೂಡ ಕೊಟ್ಟರು. ಅದರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಆ ಮೆಸೇಜ್ ತಲುಪೋ ಹಾಗೆ ನೋಡ್ಕೊಂಡ್ರು. ಆನಂತರ ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರನ್ನ ಭೇಟಿ ಮಾಡಿದ್ದ ಜಾರಕಿಹೊಳಿ ಸಿದ್ದರಾಮಯ್ಯನವರನ್ನೇ CM ಆಗಿ ಮುಂದುವರಿಸಬೇಕು, ಅವರನ್ನು ಕೆಳಗಿಳಿಸಿದ್ದೇ ಆದಲ್ಲಿ ರಾಜ್ಯದಲ್ಲಿ ಅಧಿಕಾರ ಉಳಿಸಿಕೊಳ್ಳೋದು ಕಷ್ಟ ಆಗುತ್ತೆ, ಅವರ ನಂತರ ಪಕ್ಷವನ್ನು ಮುನ್ನಡೆಸೋದಕ್ಕೆ ಸಮರ್ಥ ನಾಯಕರ ಕೊರತೆ ಇದೆ, ಹೀಗಾಗಿ ಸದ್ಯಕ್ಕೆ CM ಬದಲಾವಣೆ ಬೇಡ ಅನ್ನೋ ಮಾತುಗಳನ್ನು ಆಡಿದರು. ಹಾಗೆಯೇ ಮಹಾನಾಯಕರೊಬ್ಬರು ಅಧಿಕಾರಕ್ಕಾಗಿ ಏನೇನೋ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ದಾಖಲೆಗಳಿವೆ ಅನ್ನೋ ಸಂದೇಶವನ್ನು ಹೈಕಮಾಂಡ್ಗೆ ಕೊಟ್ಟು ಬಂದರು ಅಂತ ಹೇಳಲಾಗುತ್ತೆ. ಅದಾದ ಕೆಲವೇ ದಿನಗಳಲ್ಲಿ ಈಗ KPCC ಅಧ್ಯಕ್ಷರ ಬದಲಾವಣೆಯ ಕೂಗು ಹೆಚ್ಚಾಗ್ತಾ ಇದೆ. ಸದ್ಯಕ್ಕೆ KPCC ಅಧ್ಯಕ್ಷ ಗಾದಿಗೆ ಈಶ್ವರ್ ಖಂಡ್ರೆ ಅಥವಾ ಸತೀಶ್ ಜಾರಕಿಹೊಳಿ ಬರೋ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಗೆಳೆಯರೆ, ಸಚಿವ ಈಶ್ವರ್ ಖಂಡ್ರೆ ವೀರಶೈವ ಲಿಂಗಾಯತರು. ಅವರ ತಂದೆ ಕಾಲದಿಂದಲೂ ರಾಜಕೀಯದಲ್ಲಿರೋ ಈಶ್ವರ್ ಖಂಡ್ರೆ ಈ ಹಿಂದೆ KPCC ಕಾರ್ಯಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದರು. ಹಾಗೆಯೇ ಸಚಿವರಾಗಿ ಶಾಸಕರಾಗಿ ಕೆಲಸ ಮಾಡಿರೋ ಅನುಭವವನ್ನು ಈಶ್ವರ್ ಖಂಡ್ರೆ ಹೊಂದಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದವರು ಅವರಿಗೆ ಅಧ್ಯಕ್ಷ ಗಾದಿಯನ್ನು ಕೊಟ್ಟರೆ ಅಹಿಂದ ಮತಗಳ ಜೊತೆಗೆ ಲಿಂಗಾಯತ ಮತಗಳು ಬರಬಹುದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಜನರಿಗೆ ಇದೆ. ಇಲ್ಲಿ ಮತ್ತೊಂದು ಕಡೆ BJP ಅಧ್ಯಕ್ಷರಾಗಿ ವಿಜಯೇಂದ್ರ ಇರೋದ್ರಿಂದ ಲಿಂಗಾಯತ ಮತಗಳೆಲ್ಲವೂ ಕೂಡ ಕಾಂಗ್ರೆಸ್ಗೆ ಬರೋದಿಲ್ಲ ಅನ್ನೋ ಸತ್ಯ ಕಾಂಗ್ರೆಸ್ ನಾಯಕರಿಗೆ ಗೊತ್ತಿದೆ. ಅಷ್ಟಾದರೂ ಬಂದಷ್ಟು ಮತಗಳು ಬರಲಿ, ಅದರ ಜೊತೆಗೆ ಅಹಿಂದ ಮತಗಳ ಕ್ರೋಢೀಕರಣ ಆದರೆ 2028ರಲ್ಲಿ ಮತ್ತೆ ಗೆಲುವು ಸಾಧಿಸಬಹುದು ಅನ್ನೋ ಲೆಕ್ಕಾಚಾರ ಆ ವರ್ಗದಲ್ಲಿ ಕಾಣ್ತಾ ಇದೆ. ಈಶ್ವರ್ ಖಂಡ್ರೆ ಅವರ ಬೆಂಬಲಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ. CM ಸಿದ್ದರಾಮಯ್ಯ ಬಣ ಕೂಡ ಈಶ್ವರ್ ಖಂಡ್ರೆ ಅವರಿಗೆ ವಿರೋಧ ಏನು ವ್ಯಕ್ತಪಡಿಸ್ತಾ ಇಲ್ಲ. ಆದರೆ ಲಿಂಗಾಯತರನ್ನೇ ಮಾಡೋದಾದರೆ MB ಪಾಟೀಲ್ರನ್ನ ಮಾಡಿ ಅಂತ ಸಿದ್ದರಾಮಯ್ಯ ಬಣ ಹೇಳ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇನ್ನು ಈಶ್ವರ್ ಖಂಡ್ರೆ ಬಿಟ್ಟರೆ ಅಲ್ಲಿ ಕೇಳಿ ಬರ್ತಾ ಇರೋ ಮತ್ತೊಂದು ಹೆಸರು ಸತೀಶ್ ಜಾರಕಿಹೊಳಿ. ನೋಡೋದಕ್ಕೆ ತುಂಬ ಸಿಂಪಲ್ ಆಗಿ ಕಾಣೋ ಸತೀಶ್ ಜಾರಕಿಹೊಳಿ ರಾಜಕೀಯ ತಂತ್ರಗಾರಿಕೆಯಲ್ಲಿ ಬಹಳ ಮುಂದಿದ್ದಾರೆ. ಜಾರಕಿಹೊಳಿ ಕುಟುಂಬದಲ್ಲೇ ಅನ್ಪ್ರಿಡಿಕ್ಟಬಲ್ ಅಂತ ಕರೆಸಿಕೊಳ್ಳೋ ನಾಯಕ ಸತೀಶ್ 2024ರಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಅಲ್ಲಿನ ಪ್ರಬಲ BJP ಅಭ್ಯರ್ಥಿಯನ್ನು ಸೋಲಿಸಿ ತಮ್ಮ ಮಗಳನ್ನು ಗೆಲ್ಲಿಸಿಕೊಂಡಿದ್ದು ಸತೀಶ್ ಜಾರಕಿಹೊಳಿ. ಆ ಬಳಿಕ ಶಿಗ್ಗಾಂವ್ನಲ್ಲಿ ನಡೆದ ಉಪಚುನಾವಣೆಯಲ್ಲಿ ಅಹಿಂದ ಮತದ ರಣತಂತ್ರವನ್ನು ಹೆಣೆದು ಯಾಸಿರ್ ಖಾನ್ ಪಠಾಣ್ರನ್ನ ಗೆಲ್ಲಿಸಿಕೊಂಡು ಬಂದದ್ದು ಇದೇ ಸತೀಶ್ ಜಾರಕಿಹೊಳಿ. ಬಸವರಾಜ ಬೊಮ್ಮಾಯಿ ಅವರ ಮಗನನ್ನೇ ಅಲ್ಲಿ ಸೋಲಿನ ದವಡೆಗೆ ನೂಕಿದ್ದ ಸತೀಶ್ 2018ರಲ್ಲಿ ಬಾದಾಮಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರನ್ನು ಗೆಲ್ಲಿಸಿಕೊಳ್ಳೋದ್ರಲ್ಲಿ ಕೂಡ ಮಹತ್ವದ ಪಾತ್ರವನ್ನು ನಿರ್ವಹಿಸಿದರು. ಹೀಗಾಗಿ ತುಂಬಾನೇ ಸೈಲೆಂಟು, ಆದರೆ ಕೆಲಸ ಮಾತ್ರ ವೈಲೆಂಟು ಅನ್ನೋ ಹಾಗೆ ಸತೀಶ್ ಅವರ ಕಾರ್ಯವೈಖರಿ ಇರುತ್ತೆ. ಮೂಢನಂಬಿಕೆಗಳ ವಿರುದ್ಧ ಇರೋ ಸತೀಶ್ ಜಾರಕಿಹೊಳಿ CM ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ದಾರೆ. ಆದರೆ ಅದಕ್ಕೆ ಅವಸರ ಇಲ್ಲ, ಕಾಲ ಬಂದಾಗ ಸ್ಥಾನ ಸಿಗುತ್ತೆ ಅಂತ ಹೇಳೋ ಸತೀಶ್ ಚಾಣಾಕ್ಷ ರಾಜಕಾರಣಿ ಅಂತ ಗುರುತಿಸಿಕೊಳ್ತಾ ಇದ್ದಾರೆ. ಅಲ್ಲದೆ ಸಿದ್ದರಾಮಯ್ಯನವರ ನಂತರ ಅಹಿಂದ ಮತಗಳನ್ನು ಕ್ರೋಢೀಕರಿಸಿಕೊಂಡು ಹೋಗುವ ಬಲ ಸತೀಶ್ ಅವರಿಗೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸತೀಶ್ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ರೆ ಅಹಿಂದ ಮತಗಳ ಮೇಲಿನ ಹಿಡಿತ ಇನ್ನಷ್ಟು ಗಟ್ಟಿಯಾಗುತ್ತೆ ಅನ್ನೋ ಲೆಕ್ಕಾಚಾರ ಇರಬಹುದು. ಆದರೆ ಸತೀಶ್ ಅವರ ಆಯ್ಕೆಗೆ ಇಲ್ಲಿ ಒಂದು ಸಮಸ್ಯೆ ಎದುರಾಗುತ್ತೆ. ಅದೇನು ಅಂದರೆ ಅಹಿಂದ ಮತಗಳನ್ನಷ್ಟೇ ನಂಬಿಕೊಂಡ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಬಾರಿ DK ಶಿವಕುಮಾರ್ ಅವರ ಕಾರಣದಿಂದ ಮೈಸೂರು ಕರ್ನಾಟಕ ಭಾಗದಲ್ಲಿನ ಒಕ್ಕಲಿಗ ಮತಗಳು ಕಾಂಗ್ರೆಸ್ ಪಾಲಿಗೆ ಸಿಕ್ಕಿದ್ವು. ಹಾಗೆಯೇ ಸಿದ್ದರಾಮಯ್ಯನವರ ಕಾರಣದಿಂದ ಅಹಿಂದ ಮತಗಳು ಕಾಂಗ್ರೆಸ್ಗೆ ಬಂದವು. ಅದರ ಜೊತೆಗೆ ಆಂಟಿ ಇನ್ಕಂಬೆನ್ಸಿ ಹಾಗೂ ಒಳ ಮೀಸಲಾತಿ ವಿವಾದಗಳು, ಜಗದೀಶ್ ಶೆಟ್ಟರ್ ಹಾಗೂ ಲಕ್ಷ್ಮಣ್ ಸವದಿ ವಿಚಾರಗಳು ಕೂಡ ಸ್ವಲ್ಪ ಮಟ್ಟಿಗೆ ಲಿಂಗಾಯತ ಹಾಗೂ ಇನ್ನಿತರೆ ಮತಗಳ ಕ್ರೋಢೀಕರಣಕ್ಕೆ ಕಾರಣ ಆದವು. ಹೀಗಾಗಿ ಕಾಂಗ್ರೆಸ್ ಪಕ್ಷ 2023ರಲ್ಲಿ ಅಧಿಕಾರಕ್ಕೆ ಬಂತು. ಸೊ ಅಹಿಂದ ಮತಗಳನ್ನಷ್ಟೇ ನಂಬಿಕೊಂಡು ಹೋದರೆ ಅಲ್ಲಿ ಪಕ್ಷ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಯಾವುದಾದ್ರೂ ಒಂದು ಪ್ರಬಲ ಜಾತಿ ಸಮೀಕರಣವನ್ನು ಇಲ್ಲಿ ಹೆಣಿಬೇಕು ಅನ್ನೋದು ಕಾಂಗ್ರೆಸ್ನ ಮತ್ತೊಂದು ವರ್ಗದ ನಾಯಕರ ಅಭಿಪ್ರಾಯ. ಇಲ್ಲಿ ಇಷ್ಟೆಲ್ಲ ಆಗ್ತಾ ಇರುವಾಗ DK ಶಿವಕುಮಾರ್ ಅವರನ್ನ ಅಂಡರ್ ಎಸ್ಟಿಮೇಟ್ ಮಾಡೋ ಹಾಗಿಲ್ಲ. ಈ ಹಿಂದೆನೇ ಅವರು ನನಗೆ ಯಾವ ಮಂತ್ರಿಗಿರಿನೂ ಬೇಡ, ನಾನು ಮುಂದಿನ ಅವಕಾಶದವರೆಗೂ ಕಾಯ್ತೀನಿ, ಹೀಗಾಗಿ KPCC ಅಧ್ಯಕ್ಷನಾಗಿ ಉಳಿತೀನಿ ಅಂತ ಹೇಳಿದರು. ಈಗಲೂ ಅದೇ ರೀತಿಯ ದಾಳವನ್ನು DK ಶಿವಕುಮಾರ್ ಉರುಳಿಸಲಿದ್ದಾರಾ? ಕಾದು ನೋಡಬೇಕು. ಇದೆಲ್ಲದರ ನಡುವೆ DK ಶಿವಕುಮಾರ್ ಅವರ ಹಿಂದೆ DK ಸುರೇಶ್ ಅವರ ರಾಜಕೀಯ ತಂತ್ರಗಾರಿಕೆ ಇರುತ್ತೆ ಅನ್ನೋದು ಸುಳ್ಳಲ್ಲ.
ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಅಧಿಕಾರವನ್ನು ಉಳಿಸೋ ನಿಟ್ಟಿನಲ್ಲಿ ಡಿ ಕೆ ಸುರೇಶ್ ಅವರ ತಂತ್ರಗಾರಿಕೆ ಏನಾಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.